ಇವತ್ತು ಭಾನುವಾರ ಅಂತ ತಿಂಡಿನ ಈಗ ತರಕಾರಿ ಹಚ್ತಾ ಇದ್ದೀನಿ. ಮಾಡೋದು ಯಾವಾಗ, ನಾ ತಿನ್ನೋದು ಯಾವಾಗ, ಕೆಲ್ಸಕ್ಕೆ ಹೋಗೋದು ಯಾವಾಗ? ಭಾನುವಾರ ತಿನ್ನೋದು ಲೇಟ್ ಆಗಿತ್ತು. ಏನು ಪರವಾಗಿಲ್ಲ, ಕೆಲ್ಸಕ್ಕೆ ಕೆಲಸ ಐತೆ. ನಮ್ಮ ಸುಳ್ಳು ಹೇಳ್ತೀಯ? ಇಲ್ಲ ಐತೆ. ಈ ಥರ ಇಷ್ಟೊಂದು ಸುಳ್ಳು ಹೇಳ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಬಿಡು, ಬೇಗ ಟಿಫನ್ ಮಾಡ್ಸೋಕ್ಕೋಸ್ಕರ ಇಷ್ಟೊಂದು ಸುಳ್ಳ. ನಿಮ್ಮನೆಗೂ ಹಿಂಗೆ ಹೇಳ್ತಾರ? ಸುಳ್ಳು ಹೇಳ್ತೀನಿ ಅಂತ ಸುಳ್ಳು ಅಲ್ಲ ರೀ, ಕೆಲಸ ಐತಿ. ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ. ನಾನು ಹೇಳ್ತೀವಿ ಅಂತಂದ್ರೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಯೂಟ್ಯೂಬ್ ಮಾಡಿ ನೋಡ್ದೆ ಹಿಂಗೆ ಹೇಳ್ತಾರೆ. ನಾನು ಹೇಳ್ತೀವಿ ಒಬ್ಳಿಗೆ ಅಲ್ಲ, ಎಲ್ರಿಗೂ ಸಪೋರ್ಟ್ ಮಾಡಿ. ಸಂಡೇ ಬೆಳಗ್ಗೆ ಟಿಫನ್ ಮಾಡಿದ್ವಿ. ಎಲ್ಲೋ ನಮ್ಮ ಮನೆಯವರು ಅಪೇಂಟೆಡ್ ಇದ್ರಲ್ಲ, ಗೃಹ ಪ್ರವೇಶ ಇದೆ ಅಂತ ಹೋಗಿದ್ರು. ಅಲ್ಲಿ ಒಬ್ಬಟ್ಟು ಮತ್ತು ಸ್ವೀಟು ಎಲ್ಲ ಕೊಟ್ಟು ಕಳಿಸಿದ್ರು. ನಾವು ತಿಂದ್ವಿ. ಆಮೇಲೆ ತಂಬಿಟ್ಟು ಮಾಡ್ತೀವಿ. ಹಳ್ಳಿ ಕಡೆ ಮದುವೆನೇ ಚೆಂದ ನೋಡಿ. ನಮ್ಮೂರಾಗೆ ನಮ್ಮ ಮನೆಯವ್ರ ಚಿಕ್ಕಪ್ಪನ ಮಗಳು ಮದುವೆ ಆಯಿತು. ನಾನು ಹೋಗಿರಲಿಲ್ಲ, ನಮ್ಮ ಮನೆಯವರೇ ಹೋಗಿದ್ರು. ಅವರೇ ವಿಡಿಯೋ ಮಾಡ್ಕೊಂಡಿದ್ರು. ಅವರು ಖುಷಿ ಸಂಭ್ರಮನೇ ಸರಿ. ಏನು ಮಾಡೋದು, ಇಷ್ಟೊಂದು ಚೌಟ್ರೆಲ್ಲ ಮಾಡ್ತಾರೆ, ಆದರೂ ಅಷ್ಟೊಂದು ಮಜಾ ಇರೋಲ್ಲ ನೋಡಿ. ಹಿಂಗೆ ಮಾಡ್ತಾರೆ ಅಂತ ನಮ್ಮ ಹಳ್ಳಿ ಕಡೆ ಎಲ್ಲ ಮದುವೆ ಮಾಡಿದರೆ ಅವ್ರದ್ದೇ ಒಂಥರ ಸಂಭ್ರಮ. ಪಟಾಕಿ ಹೊಡೆಯೋದು, ಡ್ಯಾನ್ಸ್ ಮಾಡೋದು. ಸೌಂದರ್ಯ ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ ನನ್ನಲ್ಲಿ ಸೇರಿಕೊಂಡಿದ್ದಂತೆ. ಹೂವಿನಲ್ಲಿ ಹೆಣ್ಣ ಅಂದ ನೋಡು, ಅಂದ ನೋಡು, ಅಂದ ನೋಡು, ಅಂದ 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 ನೋಡು. ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು.